ತುಂಬ ಖುಷಿ ಆಗ್ತಿದೆ. ಎಕ್ಸ್ಪೆಕ್ಟೇಷನ್ ಇತ್ತು. ನಮ್ಮ ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದರು. ಪ್ರಿನ್ಸಿಪಲ್ ಸರು ಮತ್ತು ಸಿ ಜಿ ಸರ್ ತುಂಬ ಸಪೋರ್ಟ್ ಮಾಡಿದ್ರು. ಅವಾಗವಾಗ ನಮ್ಮ ಮಾಕ್ ಟೆಸ್ಟ್ ಇರ್ತಿತ್ತು ಎವ್ರಿ ವೀಕ್. ಮಂತ್ಲಿ ಒನ್ಸು ಗ್ರ್ಯಾಂಡ್ ಟೆಸ್ಟ್ ಇರ್ತಿದ್ರು. ಸರು ಬಂದು ಮೋಟಿವೇಟ್ ಮಾಡ್ತಿದ್ರು ನಮಗೆ, ಈಗ ಓದಬೇಕು ಅಂತ ಗೈಡ್ ಮಾಡ್ತಿದ್ರು. ಆಮೇಲೆ ಎವ್ರಿ ಬ್ರೇಕಲ್ಲಿ ಡೌಟ್ಸ್ ಸಿಗಂತ ನಮಗೆ ಟೈಮ್ ಕೊಡ್ತಿದ್ರು. ಸರ್ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋರು, ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡೋರು. ಮತ್ತೆ ಕಾಲೇಜ್ ಆಡಳಿತ ಮಂಡಳಿ ಸಪೋರ್ಟ್ ಎಲ್ಲ ಹೇಗಿತ್ತು? ನಮ್ಮ ಪೇರೆಂಟ್ಸು ತುಂಬ ಹೆಲ್ಪ್ ಮಾಡ್ತಿದ್ರು. ಏನ ಡೌಟ್ ಇದ್ದರೆ ಟೀಚರ್ ಹತ್ರ ಕೇಳುವಂಥ ಸಪೋರ್ಟ್ ಮಾಡೋರು. ಆಮೇಲೆ ನಮ್ಮ ಸರು ಪರ್ಸ್ನಲ್ಲಾಗಿ ಗೈಡೆನ್ಸ್ ಕೊಡೋರು ಈಚ್ ಸ್ಟೂಡೆಂಟ್ಗೆ. ನಿಮ್ಮ ಪರಿಶ್ರಮ ಯಾವ ರೀತಿ ಇತ್ತು? ನಾನು ತುಂಬ ಎಫರ್ಟ್ಸ್ ಹಾಕಿದೆ. ಡೈಲಿ ಓದೋದು ಫಿಕ್ಸ್ ಅಂತ ಇರಲಿಲ್ಲ. ಒಟ್ನಾಗ ಮೈಂಡ್ ಫ್ರೆಶ್ ಆಗಿದ್ದಾಗ ಕ್ಲಿಯರಾಗಿ ಓದ್ತಿದ್ದೆ. ಮೈಂಡ್ ಬರ್ನ್ಔಟ್ ಆಗಿ ಓದಿದ್ರೆ ತಲೆಗೆ ಹತ್ತಲ್ಲ. ಮೈಂಡ್ ಫ್ರೆಶ್ ಆಗಿ ಇಟ್ಕೊಂಡು ಓದಿದ್ರೆ ಆವಾಗ ಸಕ್ಸಸ್ ಸಿಗುತ್ತೆ. ಜೂನಿಯರ್ಸ್ ಇರ್ತಾರೆ, ನಿಮ್ ಸಾಧನೆ ಅವ್ರು ಮಾಡ್ಬೇಕಂದ್ರೆ ಏನ್ ಟಿಪ್ಸ್ ಕೊಡಕ್ಕೆ ಇಷ್ಟಪಡ್ತೀರಾ? ಕನ್ಸಿಸ್ಟೆನ್ಸಿ ಮತ್ತು ಹಾರ್ಡ್ ವರ್ಕ್ ಇರಲಿ. ಕಂಪ್ಯಾರಿಸನ್ ಬೇಡ. ಕಂಪ್ಯಾರಿಸನ್ ಮಾಡಿದ್ರೆ ಡಿಮೋಟಿವೇಶನ್ ಆಗುತ್ತೆ. ನಿಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಹಾರ್ಡ್ ವರ್ಕ್ ಕೊಡಿ, ಸ್ಟ್ರೆಸ್ ತಗೊಬೇಡಿ ಅಷ್ಟೇ. ನಿಮ್ ಸಾಧನೆಗೆ ಕಾಲೇಜಿನ ಪರಿಶ್ರಮ ಎಷ್ಟಿದೆ? ಕಾಲೇಜಿಂದ ತುಂಬ ಸಪೋರ್ಟ್ ಇತ್ತು. ಅವರು ಕಾಲೇಜ್ ಇಲ್ದಿರ ಇಷ್ಟು 99 ಆಯ್ತಿರಲಿಲ್ಲ. ತುಂಬ ಸಪೋರ್ಟ್ ಮಾಡಿದ್ದಾರೆ ಸರು. ನೆಕ್ಸ್ಟ್ ಗುರಿ ಹೇಗಿದೆ? ನಾನು JEE ಮೇನ್ಸಲ್ಲಿ ಅಷ್ಟೊಂದು ಟಾರ್ಗೆಟ್ ಇಲ್ಲ. ನಾನು ಆ್ಯಕ್ಚುಲಿ ನೀಟ್ MBBS ಡಾಕ್ಟರ್ ಆಗಬೇಕಂತ ಇದ್ದೀನಿ. JEE ಅಡ್ವಾನ್ಸ್ ಅಟೆಂಪ್ಟ್ ಮಾಡ್ತೀನಿ. ಕ್ಲಿಯರ್ ಆಗೋದ್ರೆ IIT, ಇಲ್ಲಾಂದರೆ MBBS. ಕಾಲೇಜಿಂದನೇ ಎಲ್ಲ ಸಾಧ್ಯ ಆಗಿದ್ದು. ಮತ್ತು ನಮ್ಮ ಸರ್ ತುಂಬ ಸಪೋರ್ಟ್ ಮಾಡ್ತಿದ್ರು. ಪ್ರತಿ ವಾರ ನಮಗೆ ಮಾಕ್ ಟೆಸ್ಟ್ ಇರ್ತಿತ್ತು, ಮತ್ತು ಪ್ರತಿ ತಿಂಗಳು ಕೂಡ ಕ್ಯುಮ್ಯುಲೇಟಿವ್ ಟೆಸ್ಟ್ ಇರ್ತಿತ್ತು. ಅದರ ರಿಸಲ್ಟ್ ಬಂದಾದಮೇಲೆ ನಮಗೆ ತಪ್ಪು ಆಗಿದ್ದರೆ ನಮಗೆ ತಿದ್ಕೊಳಕ್ಕೆ ಹೆಲ್ಪ್ ಆಗ್ತಿತ್ತು. ಆಮೇಲೆ ನಮ್ಮ CG ಸರ್ ಆಗಿರಲಿ, ನಮ್ಮ ಪ್ರಿನ್ಸಿಪಲ್ ಸರ್ ಆಗಿರಲಿ, ವಾರಕ್ಕೊಂದ್ಸಲಿ ಬಂದು ಮೋಟಿವೇಶನ್ ಕೊಡ್ತಿದ್ರು. ಆಮೇಲೆ ನಮ್ಮ ತಂದೆ ತಾಯಿ ಆಶೀರ್ವಾದ, ನಮ್ಮ ಸರ್ ಆಶೀರ್ವಾದದಿಂದ ಸೆಕ್ಯೂರ್ ಆಗಿದೆ ಸರ್. 91%. ಪರಿಶ್ರಮ ಯಾವ ರೀತಿ ಇತ್ತು? ಎಷ್ಟು ಅವರ್ ನೀವು ಟೈಮ್ ಕೊಡ್ತಾ ಇದ್ರಿ? ಸರ್ ನಂದು ಅಷ್ಟೇ ಸರ್, ಫಿಕ್ಸ್ ಅಂತ ಏನಿಲ್ಲ ಸರ್. ಯಾವಾಗ ಡೈಲಿ ಏನೇನು ಮಾಡ್ತಿದ್ರೋ ಅದನ್ನು ಕರೆಕ್ಟಾಗಿ ಮುಗಿಸ್ಕೊಂಡು, ಸರ್ ಏನೋ ಡೌಟ್ ಇದ್ದರೆ ಸರ್ ಹತ್ರ, ಸರ್ ಟೀಚರ್ಸ್ ಹತ್ರ ಹೇಳ್ಸ್ಕೊಂಡು ಹೋಗ್ತಿದ್ದು. ಈ ರೀತಿ ಅಚೀವ್ಮೆಂಟ್ ಮಾಡೋದಕ್ಕೆ ಮುಂದೆ ಬರುವಂಥ ಸ್ಟೂಡೆಂಟ್ಸ್ ಏನು ಹೇಳಿ? ಏನಿಲ್ಲ ಸರ್, ಹಾರ್ಡ್ ವರ್ಕ್ ಮಾಡಬೇಕು. ಏನೋ ಡೌಟ್ ಇದ್ದರೆ ಬಂದು ಸರ್ನ ಕೇಳಬೇಕು, ಸರ್ ಟೀಚರ್ಸ್ನ ಡೆಡಿಕೇಶನ್ ಮಾಡಬೇಕು. ಪ್ರಜ್ವಲ್ ಗೌಡ. And I've scored 81.2% in JEE mains in first session. My shift was on Jan 24 shift 1, and our college has played a very important role in my scores, whatever I've scored. Also, every week they conducted mock test, which was very helpful to us. All the teachers, all the HODs, all the staff members, including our principal sir, they used to come to our classes to motivate us. So this has helped a lot, and I wish all my juniors, all the people who are going to attempt the further exams and tests to score well, and I wish them all the best. And also, I would like to say that to be consistent every day, to study properly. ಎಲ್ಲರಿಗೂ ನಮಸ್ತೆ. ತಮ್ಗೆಲ್ಲ ತಿಳಿದಿರೋ ಹಾಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇಂಡಿಯಾ ಲೆವೆಲ್ ಎಕ್ಸಾಮ್ ಅನ್ನ, JEE ಮೇನ್ಸ್ ಎಕ್ಸಾಮ್ ಅನ್ನ ಫಸ್ಟ್ ಸೆಷನ್ ಅನ್ನ ಜನವರಿ ಕೊನೆಯಲ್ಲಿ ಕಂಡಕ್ಟ್ ಮಾಡಿತ್ತು. ಈ ಒಂದು JEE ಮೇನ್ಸ್ ಫಸ್ಟ್ ಸೆಷನ್ ಎಕ್ಸಾಮ್ ಅಲ್ಲಿ ನಮ್ಮ ಸುಮಾರು 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕ್ವಾಲಿಫೈ ಆಗಿದ್ದಾರೆ. ಕ್ವಾಲಿಫೈ ಆಗೋದು ಅಂತಂದ್ರೆ NIT ಮತ್ತೆ IIITಗಳಲ್ಲಿ ಸೀಟ್ಗಳನ್ನ ಪಡ್ಕೊಳ್ಳೋಕೆ ಅರ್ಹತೆ ಪಡೆದಿದ್ದಾರೆ. ಮತ್ತೆ JEE ಅಡ್ವಾನ್ಸ್ ಎಕ್ಸಾಮ್ ಅನ್ನ ಬರೆಯಕ್ಕೆ ಕೂಡ ಅರ್ಹತೆನ ಪಡ್ಕೊಂಡಿದ್ದಾರೆ. ಇದು ತುಂಬಾ ಡಿಫಿಕಲ್ಟ್ ಇರುತ್ತೆ ಎಕ್ಸಾಮು. ಇಂಥ ಒಂದು ಡಿಫಿಕಲ್ಟ್ ಇರ್ತಕ್ಕಂಥ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಅಲ್ಲಿ ನಮ್ಮ ವಿದ್ಯಾರ್ಥಿ ಒಂದು ಐತಿಹಾಸಿಕ ಸಾಧನೆ ಮಾಡಿದ್ದಾನೆ. ದರ್ಶನ್ ಮಂಜುನಾಥ್ ಗೌಡ ಅಂತಕ್ಕಂಥ ವಿದ್ಯಾರ್ಥಿ ಒಂದು ಐತಿಹಾಸಿಕ ಸಾಧನೆ ಮಾಡಿದ್ದಾನೆ. ಅವನು 99.03% ತಗೊಂಡು ಅತ್ಯುತ್ತಮ ಸಾಧನೆ ಮಾಡಿದ್ದಾನೆ. ನಮ್ಮ ಕಾಲೇಜ್ಗೆ ಮತ್ತೆ ಅವ್ರ ಪೇರೆಂಟ್ಸ್ಗೆ, ನೆಲಮಂಗಲಕ್ಕೆ ಅವನು ನಿಜವಾಗ್ಲೂ ಕೂಡ ಒಂದು ಹೆಮ್ಮೆ ತಂದಿದ್ದಾನೆ.
ಅಷ್ಟೇ ಅಲ್ಲದೆ ಇನ್ನೊಬ್ಬ ಪ್ರಜ್ವಲ್ ಗೌಡ ಅಂತಕ್ಕಂಥ ವಿದ್ಯಾರ್ಥಿ ಕೂಡ 91.25% ಅನ್ನು ತಗೊಂಡು ಅತ್ಯುತ್ತಮ ಸಾಧನೆ ಮಾಡಿದ್ದಾನೆ. ಅದ್ರ ಜೊತೆಗೆ 30 ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮ್ ಅಲ್ಲಿ ಕ್ವಾಲಿಫೈ ಆಗಿದ್ದಾರೆ. ಈ ಎಲ್ಲ ಒಂದು ಸಾಧನೆಗೆ ಸಹಕಾರ ಕೊಟ್ಟಂತ ನಮ್ಮ ಎಲ್ಲ ಪರಿಣಿತ ಲೆಕ್ಚರರ್ಸು ಮತ್ತೆ ಮ್ಯಾನೇಜ್ಮೆಂಟು, ಪೇರೆಂಟ್ಸ್, ಎಕ್ಸ್ಪೆಷಲಿ ಪೇರೆಂಟ್ಸು ಕೂಡ ನಾವು ಕರೆದು ಅವ್ರಿಗೆ ಹೇಳಿದಾಗ ಮಕ್ಳ ಬಗ್ಗೆ ಅವ್ರು ಕೇರ್ ತಗೊಂಡಿದ್ದಾರೆ. ಪೇರೆಂಟ್ಸು ಮತ್ತೆ ಮೀಡಿಯಾದವರು ಇವರೆಲ್ಲರಿಗೂ ನಾನು ಈ ಸಮಯದಲ್ಲಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಎಕ್ಸಾಮ್ ಅಲ್ಲಿ ಎಲಿಜಿಬಲ್ ಆಗೋದ್ರಿಂದ ಏನೆಲ್ಲ ಅನುಕೂಲಗಳಿದೆ? ಸೊ ಈಗ ಜೆಇ ಮೇನ್ಸ್ 2 ತರ ಎಕ್ಸಾಮ್ ಇದೆ. ಅದು ಜೆಇ ಮೇನ್ಸ್ ಅಡ್ವಾನ್ಸ್ ಅಂತ. ಜೆಇ ಮೇನ್ಸ್ ಅನ್ನ 2 ಸೆಷನ್ ಅಲ್ಲಿ ನಡೆಸ್ತಾರೆ. ಒಂದು ಸೆಷನ್ ಜನವರಿನಲ್ಲಿ, ಇನ್ನೊಂದು ಸೆಷನ್ ಏಪ್ರಿಲ್ ಅಲ್ಲಿ. ಈ 2 ಎಕ್ಸಾಮ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ತಗೊಂಡ್ರು ಜೆಇ ಅಡ್ವಾನ್ಸ್ ಎಕ್ಸಾಮ್ ಅನ್ನ ಬರೀಬಹುದು. ಜೆಇ ಅಡ್ವಾನ್ಸ್ ಎಕ್ಸಾಮ್ ಬರೆಯಕ್ಕೆ ಇವೆರಡರಲ್ಲಿ ಕ್ವಾಲಿಫೈ ಆಗಬೇಕು. ಇದರಿಂದ ಕ್ವಾಲಿಫೈ ಆಗೋದ್ರಿಂದ 2 ಬೆನಿಫಿಟ್ ಏನಂದ್ರೆ, ಒಂದು NIT ಅಂತ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್. ಆಲ್ಮೋಸ್ಟ್ 23 NITಗಳಿದ್ದಾವೆ ಆಲ್ ಓವರ್ ಇಂಡಿಯಾ. ಅದರಲ್ಲಿ ಬೇರೆ ಬೇರೆ. ನಮಸ್ತೆ, ಎಲ್ಲರಿಗೂ ನಮಸ್ತೆ. ವಿಶ್ವ ಕಾಲೇಜು ನೆಲಮಂಗಲ ವತಿಯಿಂದ ಇವತ್ತು ಒಂದು ಪ್ರೆಸ್ ಕಾನ್ಫರೆನ್ಸ್ ಏನು ಕರೆದಿದೆ. ಉದ್ದೇಶ ಏನಂತ ಅಂದರೆ, ಜೆಇ ಮೈನ್ಸ್ ರಿಸಲ್ಟ್ ಬಂದಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಸಾಧನೆ ಮಾಡಿದ್ದಾರೆ. ಅದರಲ್ಲೂ ಕೂಡ ದರ್ಶನ್ ಮಂಜುನಾಥ್ ಗೌಡ ಅಂತೇಳಿ ಒಬ್ಬ ವಿದ್ಯಾರ್ಥಿ 99.03% ತಗೊಂಡು ಇಡೀ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಮ್ಮ ಬೆಂಗಳೂರು ರೂರಲ್ ಡಿಸ್ಟಿಕ್ಕಲ್ಲಿ ಅತ್ಯುತ್ತಮವಾದ ಒಂದು ಫಲಿತಾಂಶವನ್ನು ಕೊಟ್ಟಿದ್ದಾನೆ. ಜೊತೆಗೆ ಪ್ರಜ್ವಲ್ ಗೌಡ ಅಂತೇಳಿ 91.25% ತಗೊಂಡಿದ್ದಾನೆ. ಹಾಗೆ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಎಲಿಜಿಬಿಲಿಟಿ ತಗೊಂಡಿದ್ದಾರೆ. ಈ ಮಕ್ಕಳೆಲ್ಲರೂ IIT ಮತ್ತು NITಗಳಿಗೆ, IIITಗಳಿಗೆ ಹೋಗಲಿಕ್ಕೆ ಅವಕಾಶ ಸಿಕ್ಕಿದೆ. ಇನ್ನು ಮತ್ತೊಂದು ಎಕ್ಸಾಮ್ ಇದೆ ಇದೇ ಥರದ್ದು, ಜೆಇ ಮೈನ್ಸ್ ಎಕ್ಸಾಮ್ ಇದೆ. ಅದನ್ನು ಎರಡನ್ನೂ ತಗೊಂಡು ಅವರೇಜ್ ತಗೋತಾರೆ. ಅದಾದಮೇಲೆ ನೆಕ್ಸ್ಟು ಜೆಇ ಅಡ್ವಾನ್ಸ್ ಅಂತ ಹೇಳಿ ಏನು ನಮ್ಮ ಪ್ರಿನ್ಸಿಪಲ್ ಸರ್ ಹೇಳಿದ್ರು. ಈ ಅಡ್ವಾನ್ಸು ಕೂಡ ನಮ್ಮ ಮಕ್ಕಳು ಎಲಿಜಿಬಲ್ ಸಿಕ್ಕಿದೆ. ಇದು ತುಂಬ ಅಂತ ನೋಡಿ, ತುಂಬ ಈಸಿ ಆದಂತಲ್ಲ, ಇದು ಕಬ್ಬಣದ ಕಡಲೆ ಅಂತಾರಲ್ಲ ಆ ಥರದ ಒಂದು ಎಕ್ಸಾಮ್. ಅಂತ ಒಂದು ಎಕ್ಸಾಮನ್ನು ನಮ್ಮ ನೋಡಿ ರೂರಲ್ ವಿದ್ಯಾರ್ಥಿಗಳು ಇವತ್ತು ಮಾಡ್ತಾ ಇದ್ದಾರೆ ಅಂತಂದ್ರೆ, ಅದು ನಮ್ಮ ಕಾಲೇಜಿನಲ್ಲಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಸಾಕಷ್ಟು ಪರಿಶ್ರಮ ಪಟ್ಟಿರ್ತಾರೆ. ಮಕ್ಕಳು ಕೂಡ ಸಾಕಷ್ಟು ಪರಿಶ್ರಮ ಪಟ್ಟಿದ್ದಾರೆ. ವಿದ್ಯಾರ್ಥಿ ಜೊತೆಗೆ ಅವರ ಪೇರೆಂಟ್ಸು ಕೂಡ ಸಾಕಷ್ಟು ಸಹಾಯ ಮಾಡಿದ್ದಾರೆ ನಮಗೆ. ಅಂದರೆ ಮಕ್ಕಳನ್ನ ಎನಿ ಟೈಮ್ ಕಳಿಸ್ತಾರೆ. ಲಾಂಗ್ ಅವರ್ಸ್ ಅನ್ನ ನಾವು ಕೋಚಿಂಗ್ ಕೊಟ್ಟಾಗ ಅದಕ್ಕೆಲ್ಲ ಸಹಕಾರ ಕೊಡ್ತಾರೆ. ಜೊತೆಗೆ ತುಂಬಾ ಅತ್ಯುತ್ತಮವಾದ ಶಿಕ್ಷಕರಿಂದ ನಮ್ಮಲ್ಲಿದೆ. ಅದ್ರ ಜೊತೆಗೆ ತುಂಬಾ ಒಳ್ಳೆ ಪ್ರಿನ್ಸಿಪಲ್ ಇದ್ದಾರೆ. ಸೊ ಇವ್ರೇನ್ ಮಾಡ್ತಾರೆ ಸಾಕಷ್ಟು ಡಿಸಿಪ್ಲಿನ್ಡ್ ಆಗಿ ಅವ್ರಿಗೆ ಯಾವಾಗ ಸಪ್ರೇಟ್ ಮಾಡ್ಕೊಂಡು ಮಕ್ಕಳಿಗೆ ರಿಕ್ವೈರ್ಮೆಂಟ್ ಏನಿದೆ, ಯಾವ ಸಬ್ಜೆಕ್ಟ್ ಅಲ್ಲಿ ಯಾವ ಚಾಪ್ಟರ್ ಕಷ್ಟ ಇದೆ, ಆ ಚಾಪ್ಟರ್ನ ಹೇಗೆ ಟೀಚ್ ಮಾಡಿಸ್ಬೇಕು, ಅದನ್ನ ಮತ್ತೆ ಹುಡುಗರ ಹತ್ರ ಟ್ರೈನಿಂಗ್ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಮಾಡಿ ಅದರಲ್ಲಿ ಅರ್ಥ ಮಾಡ್ಕೊಂಡು ಆ ಮಕ್ಳ ಕಷ್ಟ ಏನಿದೆ ಅಂತ ಅರ್ಥ ಮಾಡ್ಕೊಂಡು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ತಾರೆ. ಹೀಗೆ ಪ್ರತಿಯೊಂದು ಮಗುನೂ ಇಂಡಿವಿಜುವಲ್ ಕಾನ್ಸಂಟ್ರೇಟ್ ಮಾಡೋದ್ರಿಂದ, ಹಾಗಾಗಿ ಮಾಡೋದ್ರಿಂದ ಮಕ್ಕಳು ಪ್ರತಿ ಸರಿನೂ ಅವ್ರು ಹಂತವಾಗಿ ಬೆಳೀತಾ ಹೋಗ್ತಾರೆ, ಅವ್ರು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತಾರೆ. ಹಾಗಾಗಿ ಅದರ ಒಂದು ಪ್ರತಿ ದಿನದ ಒಂದು ಲಾಸ್ಟ್ 21-22 ತಿಂಗಳು ಏನು ಪರಿಶ್ರಮ ಪಟ್ಟಿದ್ದಾರೆ, ಆ ಪರಿಶ್ರಮದ ಇದೇನೆ ಇವತ್ತಿನ ಫಲಿತಾಂಶ ಅಂತ ಹೇಳಕ್ ಇಷ್ಟಪಡ್ತೇನೆ. ಇದಕ್ಕೆ ಕಾರಣಭೂತರಾದ ಎಲ್ಲ ನನ್ನ ಶಿಕ್ಷಕ ವೃಂದ ಇರ್ಬೋದು, ನಮ್ಮ ಸ್ನೇಹಿತರಾದ ಪ್ರಿನ್ಸಿಪಾಲ್ರಾದ ಗೌರಿಶಂಕರ್ ಸರ್ ಇರ್ಬೋದು, ಗೋಪಾಲ್ ಸರ್ ಇರ್ಬೋದು, ಜೊತೆಗೆ ಚಿದಾನಂದ ಗೌಡ ಇರ್ಬೋದು, ಅದ್ರ ಜೊತೆಗೆ ಸಾಕಷ್ಟು ಬೇರೆ ಟೀಚರ್ಸ್ ಇರ್ಬೋದು, ಅವರೆಲ್ಲರಿಗೂ ಅಭಿನಂದನೆ ಅಂತ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ನಮಸ್ಕಾರ. ರಾಮಕೃಷ್ಣಪ್ಪ, ಹೊಯ್ಸಳ ಕಾಲೇಜ್.